ಎಲ್ರಿಗೂ ನಮಸ್ಕಾರ. ಸ್ಪರ್ಧಾ ಸುಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಭಾಷಾ ಬೋಧನಾ ಪದ್ಧತಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನಾವು ಸಾಂಪ್ರದಾಯಿಕ ಭಾಷಾ ಬೋಧನಾ ಪದ್ಧತಿಗಳು ಹಾಗೂ ಆಧುನಿಕ ಭಾಷಾ ಬೋಧನಾ ಪದ್ಧತಿಗಳನ್ನ ನೋಡ್ತಾ ಹೋಗ್ತೀವಿ. ಎರಡೂ ಕೂಡ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟು. 100% ಇವುಗಳ ಮೇಲೆ ಕ್ವಶನ್ಸ್ ಅಂತ ಇದ್ದೇ ಇರುತ್ತೆ. ಕೆಲವೊಂದು ಬಾರಿ ಡೈರೆಕ್ಟ್ ಆಗಿ ಕ್ವಶನ್ಸ್ಗಳನ್ನ ಕೇಳಿರ್ತಾರೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಆಧುನಿಕ ಭಾಷಾ ಬೋಧನಾ ಪದ್ಧತಿಗಳು ಇವುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಫುಲ್ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಆಧುನಿಕ ಭಾಷಾ ಬೋಧನಾ ಪದ್ಧತಿಗಳು ಯಾವ್ಯಾವ ಅಂತ ನೋಡೋಣ. ಸಂಶೋಧನಾ ಪದ್ಧತಿ, ಮೇಲ್ವಿಚಾರಣಾ ಪದ್ಧತಿ, ಕ್ರೀಡಾ ಪದ್ಧತಿ, ಕಿಂಡರ್ ಗಾರ್ಡನ್ ಪದ್ಧತಿ, ಮಾಂಟೆಸರಿ ಪದ್ಧತಿ, ಪಠ್ಯ ಪುಸ್ತಕ ಪದ್ಧತಿ, ಡಾಲ್ಟನ್ ಪದ್ಧತಿ, ಪ್ರಯೋಗಾಲಯ ಪದ್ಧತಿ, ಕಂಪ್ಯೂಟರ್ ಸಹಾಯಕ ಪದ್ಧತಿ, ಪಾತ್ರ ನಿರ್ವಹಣಾ ಪದ್ಧತಿ ಮತ್ತು ಕೊನೆಯದಾಗಿ ಮನೋವೈಜ್ಞಾನಿಕ ಆಟದ ವಿಧಾನ. ಇವಿಷ್ಟು ಕೂಡ ಆಧುನಿಕ ಭಾಷಾ ಬೋಧನಾ ಪದ್ಧತಿಗಳಾಗಿರುತ್ತೆ. ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸಂಶೋಧನಾ ಪದ್ಧತಿ, ಎನ್ಕ್ವೈರಿ ಮೆಥಡ್ ಅಂತ ಹೇಳ್ತೀವಿ. ಈ ಸಂಶೋಧನಾ ಪದ್ಧತಿಯನ್ನ ಪರಿಚಯ ಮಾಡಿದವರು ಪ್ರೊಫೆಸರ್ H.E. ಆರ್ಮ್ಸ್ಟ್ರಾಂಗ್. ಇವರು ಲಂಡನ್ ದೇಶದವರಾಗಿರ್ತಾರೆ. ಏನು ಈ ಸಂಶೋಧನಾ ಪದ್ಧತಿ ಅಂದ್ರೆ, ಶಿಕ್ಷಕರಾದಂತಹ ನಾವು ವಿದ್ಯಾರ್ಥಿಗಳು ಸಮಸ್ಯೆಯನ್ನ ಗುರುತಿಸೋ ಹಾಗೆ ಮಾಡಬೇಕು. ನಂತರ ತಮ್ಮ ಸ್ವಂತ ಬುದ್ಧಿಶಕ್ತಿಯಿಂದ ಸಮಸ್ಯೆಯನ್ನ ಬಿಡಿಸಿ ಅದರ ಬಗ್ಗೆ ಚರ್ಚೆಯನ್ನ ಕೈಗೊಂಡು ವಿಷಯವನ್ನ ತಿಳಿಯೋ ಹಾಗೆ ಮಾಡಬೇಕು. ಶಿಕ್ಷಕರು ನೀಡುವಂತಹ ಸೂಚನೆಗಳಿಗೆ ಅನುಗುಣವಾಗಿ ವಿದ್ಯಾರ್ಥಿಗಳು ಸಂಶೋಧನಾತ್ಮಕ ಪ್ರಯೋಗಗಳನ್ನ ಕೈಗೊಳ್ಳಬೇಕಾಗುತ್ತೆ. ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೇವಲ ಮಾರ್ಗದರ್ಶಕರಾಗಿ ಇರ್ತಾರೆ. ಈ ಪದ್ಧತಿಯಿಂದ ವಿದ್ಯಾರ್ಥಿಗಳಲ್ಲಿ ಸಂಶೋಧನಾ ಪ್ರವೃತ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಣೆಯಿಂದ ಹೊಸ ಹೊಸ ವಿಚಾರಗಳನ್ನ ಕಲಿತಾ ಹೋಗ್ತಾರೆ. ಹಾಗೆ ಇದರಿಂದ ವಿದ್ಯಾರ್ಥಿಗಳಲ್ಲಿ ವಿವೇಚನಾ ಶಕ್ತಿ, ಪ್ರಾಯೋಗಿಕ ಸಾಮರ್ಥ್ಯ, ತಾರ್ಕಿಕ ಮನೋಭಾವನೆ, ಆಲೋಚನಾ ಶಕ್ತಿ ಬೆಳೀತಾ ಹೋಗುತ್ತೆ. ಹಾಗೆ ಇದು ಮಾಡುತ್ತಾ ಕಲಿ ಎಂಬ ತತ್ವಕ್ಕೆ ಸಮೀಪವಾಗಿರುತ್ತೆ. ಇದಿಷ್ಟು ಕೂಡ ಸಂಶೋಧನಾ ಪದ್ಧತಿ ಅಥವಾ ಎನ್ಕ್ವೈರಿ ಮೆಥಡ್ ಅಂತ ಹೇಳಿ ಕರಿತೀವಿ. ಎರಡನೇದಾಗಿ ಮೇಲ್ವಿಚಾರಣಾ ಪದ್ಧತಿ, ಸೂಪರ್ವಿಸ್ಡ್ ಮೆಥಡ್ ಅಂತ ಹೇಳ್ತೀವಿ. ಹೆಸರೇ ಹೇಳೋ ಹಾಗೆ ಮೇಲ್ವಿಚಾರಣೆಯನ್ನ ಮಾಡುವಂಥದ್ದು. ಇಲ್ಲಿ ಮೇಲ್ವಿಚಾರಣೆಯನ್ನ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಶಿಕ್ಷಕರೇ ಮೇಲ್ವಿಚಾರಕರಾಗಿರ್ತಾರೆ. ಒಂದು ಮಗು ಭಾಷಾ ಕಲಿಕೆಯಲ್ಲಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ ಆ ಸಮಸ್ಯೆಯ ನಿವಾರಣೆಗಾಗಿ ಶಿಕ್ಷಕರು ಸಲಹೆ, ಸೂಚನೆ ಮತ್ತು ಮಾರ್ಗದರ್ಶನವನ್ನ ನೀಡಿ ಸೂಕ್ತ ಪರಿಹಾರವನ್ನ ಸೂಚಿಸಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ತರಗತಿಯಲ್ಲಿ ಬುದ್ಧಿವಂತ ಮಕ್ಕಳು ಕೂಡ ಇರ್ತಾರೆ, ನಿಧಾನಗತಿಯಲ್ಲಿ ಕಲಿಯುವಂತ ಮಕ್ಕಳು ಇರ್ತಾರೆ, ಹಾಗೆ ಆವರೇಜ್ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ. ಸೊ ಇಲ್ಲಿ ಯಾವ ಮಗುವಿಗೆ ಯಾವ ಕಲಿಕಾ ತೊಂದರೆ ಎದುರಾಗ್ತಾ ಇದೆ ಅನ್ನೋದನ್ನ ಶಿಕ್ಷಕರು ಮೇಲ್ವಿಚಾರಣೆ ಮಾಡೋದ್ರಿಂದ ನಮಗೆ ತಿಳಿತಾ ಹೋಗುತ್ತೆ. ಈಗ ಶಿಕ್ಷಕರಾದಂಥ ನಾವು ಇವುಗಳೆಲ್ಲದನ್ನು ಕೂಡ ನಾವು ಪರಿಗಣಿಸಬೇಕಾಗುತ್ತೆ. ಯಾವ ಮಗುವಿಗೆ ಏನು ತೊಂದರೆ ಆಗ್ತಾ ಇದೆ, ಕಲಿಕಾ ಸಮಸ್ಯೆ ಎದುರಾಗ್ತಾ ಇದೆ ಅಂತ ಹೇಳಿ. ಸೊ ಅದಕ್ಕೆ ಬೇಕಾದಂತಹ ಸೂಕ್ತ ಸಲಹೆ ಸೂಚನೆಗಳನ್ನ ನಾವು ಸೂಚಿಸಬೇಕಾಗುತ್ತೆ. ಇದನ್ನೇ ನಾವು ಮೇಲ್ವಿಚಾರಣಾ ಪದ್ಧತಿ ಅಥವಾ ಸೂಪರ್ವಿಸ್ಡ್ ಮೆಥಡ್ ಅಂತ ಹೇಳಿ ಕರಿತೀವಿ. ಮೂರನೇದಾಗಿ ಕ್ರೀಡಾ ಪದ್ಧತಿ, ಪ್ಲೇವೇ ಮೆಥಡ್ ಅಂತ ಹೇಳ್ತೀವಿ. ಈ ಕ್ರೀಡಾ ಪದ್ಧತಿಯ ಪ್ರತಿಪಾದಕರು ಯಾರು ಅಂತ ಹೇಳಿದ್ರೆ ಕಾಲ್ಡ್ವೆಲ್ ಕುಕ್. ಇವರು ಅಮೆರಿಕ ದೇಶದವರಾಗಿರ್ತಾರೆ. ಇದನ್ನ ಚಟುವಟಿಕೆ ಆಧಾರಿತ ಬೋಧನಾ ಪದ್ಧತಿ ಅಂತ ಹೇಳಿ ಕರಿತೀವಿ. ಅಂದ್ರೆ ಆಟದ ಮೂಲಕ ಕಲಿಯೋದು ಈ ಕ್ರೀಡಾ ಪದ್ಧತಿ ಆಗಿರುತ್ತೆ. ಆಟದ ಮೂಲಕ ಮಕ್ಕಳು ಹಲವಾರು ಕೌಶಲಗಳನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ ಮತ್ತು ಇವರು ಭಾವನಾತ್ಮಕವಾಗಿ ಪ್ರಬುದ್ಧರಾಗ್ತಾರೆ. ಹೊಸ ಹೊಸ ಅನುಭವಗಳು ಮತ್ತೆ ಪರಿಸರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳೋದ್ರ ಜೊತೆಗೆ ಆತ್ಮವಿಶ್ವಾಸವನ್ನ ಪಡಿತಾರೆ. ಹಾಗಾಗಿ ಇದನ್ನ ಮುಕ್ತ ಕಲಿಕೆ ಅಂತ ಹೇಳಿ ಕರಿತೀವಿ. ಈ ಪದ್ಧತಿಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳನ್ನ ನಾವು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮಾಡಬಹುದು. ಹಾಗೆ ಮಕ್ಕಳಲ್ಲಿ ಸಹಜವಾದ ಕಲಿಕೆ ಉಂಟಾಗುತ್ತೆ ಮತ್ತು ಸ್ವಯಂ ಪ್ರೇರಣೆಗೆ ಅವಕಾಶ ಮಾಡಿಕೊಡಲಾಗುತ್ತೆ. ಈ ಪದ್ಧತಿಯು ಮಕ್ಕಳಲ್ಲಿ ಸರ್ವತೋಮುಖ ಬೆಳವಣಿಗೆಗೆ ಉಂಟು ಮಾಡುತ್ತೆ. ಅವರು ಶಾರೀರಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಒಂದು ವಿಕಾಸಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ. ಮಕ್ಕಳಲ್ಲಿ ಅರ್ಥಪೂರ್ಣ ಕಲಿಕೆಯನ್ನ ಉಂಟು ಮಾಡುತ್ತೆ ಮತ್ತು ಕಲಿಕೆಯನ್ನ ಸ್ಥಿರವಾಗಿ ಉಳಿಯುವಂತೆ ಮಾಡುತ್ತೆ ಈ ಕ್ರೀಡಾ ಪದ್ಧತಿ. ಈಗ ನಾವು ಎಕ್ಸಾಂಪಲ್ ಅನ್ನ ತಗೊಳ್ಳೋದಾದ್ರೆ, ಈಗ ಹಿಂದೆ ನಾವೆಲ್ಲ ಏನೇನು ಓದಿದ್ವಿ ಅಷ್ಟು ಕೂಡ ನಮ್ಗೆ ನೆನಪಿಲ್ಲ.
ಆದ್ರೆ ಯಾವುದನ್ನ ಚಟುವಟಿಕೆ ಮೂಲಕ ನಾವು ಓದ್ಕೊಂಡಿದೀವಿ ಅಥವಾ ಚಟುವಟಿಕೆಯ ಮೂಲಕ ನಾವು ಕಲ್ತಿದ್ವಿ ಅದು ಹೆಚ್ಚಾಗಿ ನಮ್ಮ ನೆನಪಲ್ಲಿ ಇರುತ್ತೆ. ಹಾಗಾಗಿ ಈ ಕ್ರೀಡಾ ಪದ್ಧತಿ ಅನ್ನೋದು ಮಕ್ಕಳಲ್ಲಿ ಕಲಿಕೆಯನ್ನ ಸ್ಥಿರವಾಗಿ ಉಳಿಯುವಂತೆ ಮಾಡುತ್ತೆ. ಹಾಗೆ ಸ್ವಯಂ ಶಿಸ್ತು, ಸಹಕಾರ ಮನೋಭಾವ, ನಾಯಕತ್ವದ ಗುಣಗಳು, ಕಾರ್ಯದಕ್ಷತೆ, ಧೈರ್ಯ, ಹಾಗೆ ಸ್ಪರ್ಧಾ ಮನೋಭಾವ ಇವುಗಳನ್ನ ವಿದ್ಯಾರ್ಥಿಗಳಲ್ಲಿ ಬೆಳೆಸ್ತಾ ಹೋಗುತ್ತೆ. ಹಾಗೆ ಈ ಬೋಧನಾ ಪದ್ಧತಿ ಏನಿದೆ ಇದು ಪ್ರಾಥಮಿಕ ಹಂತದ ವಿದ್ಯಾರ್ಥಿಗಳಿಗೆ ತುಂಬಾ ಸೂಕ್ತವಾದ ವಿಧಾನ ಅಂತ ಹೇಳಿ ಕರಿಬಹುದು. ಇದಿಷ್ಟು ಕೂಡ ಕ್ರೀಡಾ ಪದ್ಧತಿ ಆಗಿರುತ್ತೆ. 4ನೇಯದು ಕಿಂಡರ್ ಗಾರ್ಡನ್ ಪದ್ಧತಿ. ಕಿಂಡರ್ ಗಾರ್ಡನ್ ಅನ್ನ ಪರಿಚಯ ಮಾಡಿದವರು ಫೆಡ್ರಿಕ್ ಪ್ರೊಬೆಲ್ ರವರು ಕಿಂಡರ್ ಗಾರ್ಡನ್ ಅನ್ನ ಬಾಲೋದ್ಯಾನ ಅಂತ ಹೇಳಿ ಕರೆದಿದ್ದಾರೆ, ಅಂದ್ರೆ ಮಕ್ಕಳ ಉದ್ಯಾನವನ ಅಂತ ಹೇಳಿ. ಫೆಡ್ರಿಕ್ ಪ್ರೊಬೆಲ್ ರವರು 1837ರಲ್ಲಿ ಬ್ಲಾಂಕಿನ್ಬರ್ಗ್ನಲ್ಲಿ ಆಟ ಮತ್ತು ಚಟುವಟಿಕೆ ಅನ್ನೋ ಸಂಸ್ಥೆಯನ್ನ ತೆರೀತಾರೆ. ಇದು ಶಾಲೆಗೆ ಪ್ರವೇಶಿಸುವ ಮಕ್ಕಳಿಗೆ ಪ್ರಾಯೋಗಿಕ ಸಾಮಾಜಿಕ ಅನುಭವ ಆಗಿರುತ್ತೆ. ಜೂನ್ 28, 1840ರಂದು ತಮ್ಮ ಸಂಸ್ಥೆಗೆ ಕಿಂಡರ್ ಗಾರ್ಡನ್ ಅಂತ ಹೇಳಿ ಮರುನಾಮಕರಣವನ್ನ ಮಾಡ್ತಾರೆ, ಅಂದ್ರೆ ಮಕ್ಕಳ ಉದ್ಯಾನ ಅಂತ ಹೇಳಿ. ಇಲ್ಲಿ ಮಕ್ಕಳನ್ನ ಉದ್ಯಾನದಲ್ಲಿರುವ ಸಸ್ಯಗಳಂತೆ ನಾವು ಪೋಷಿಸಬೇಕು ಅನ್ನೋದು ಇವರ ನಂಬಿಕೆಯನ್ನ ಪ್ರತಿಬಿಂಬಿಸುತ್ತೆ. ಮಕ್ಕಳು ತಮ್ಮದೇ ಆದ ಸ್ವ ಅಭಿವ್ಯಕ್ತಿ ಮತ್ತೆ ಸ್ವಯಂ ನಿರ್ದೇಶಿತ ಕಲಿಕೆಯ ಮೂಲಕ ಅಭಿವೃದ್ಧಿ ಹೊಂದಬಹುದಾದ ಶಿಕ್ಷಣ ಪರಿಸರವನ್ನ ಪರಿಚಯ ಮಾಡ್ತಾರೆ. ಇದನ್ನ ಆಟ, ಹಾಡುಗಳು, ಕತೆಗಳು, ಇತರ ಹಲವಾರು ಚಟುವಟಿಕೆಗಳಿಂದ ಸುಗಮಗೊಳಿಸಲಾಗುತ್ತೆ. ಇದಿಷ್ಟು ಕೂಡ ಕಿಂಡರ್ ಗಾರ್ಡನ್ ಪದ್ಧತಿ ಆಗಿರುತ್ತೆ. 5ನೇದಾಗಿ ಮಾಂಟೆಸರಿ ಪದ್ಧತಿ. ಮಾಂಟೆಸರಿ ಅಂತ ಹೇಳಿದ್ರೆ ಇಟಾಲಿಯನ್ ವೈದ್ಯೆ ಮತ್ತು ಶಿಕ್ಷಕಿಯಾದಂತಹ ಡಾಕ್ಟರ್ ಮರಿಯಾ ಮಾಂಟೆಸರಿ ಅಭಿವೃದ್ಧಿಪಡಿಸಿದಂತಹ ಶಿಕ್ಷಣ ವಿಧಾನ ಈ ಮಾಂಟೆಸರಿ ಪದ್ಧತಿ ಆಗಿರುತ್ತೆ. ಮಾಂಟೆಸರಿ ವಿಧಾನವು ಮಕ್ಕಳು ಸ್ವಾಭಾವಿಕವಾಗಿ ಕುತೂಹಲ ಮತ್ತು ಕಲಿಯಲು ಆಸಕ್ತರಾಗಿರ್ತಾರೆ. ಹಾಗೆ ತಮ್ಮದೇ ಆದ ವೇಗದಲ್ಲಿ ಅನ್ವೇಷಿಸಲು ಅನುವು ಮಾಡಿಕೊಡುವ ಎಚ್ಚರಿಕೆಯಿಂದ ಸಿದ್ಧಪಡಿಸಿದ ವಾತಾವರಣದಲ್ಲಿ ಉತ್ತಮವಾಗಿ ಕಲಿತಾ ಹೋಗ್ತಾರೆ. ಮಾಂಟೆಸರಿ ವಿಧಾನವು ಪ್ರಾಯೋಗಿಕ ಕಲಿಕೆ ಮತ್ತು ಸ್ವಯಂ ನಿರ್ದೇಶಿತ ಚಟುವಟಿಕೆ ಹಾಗೂ ಸಹಯೋಗದ ಆಟಕ್ಕೆ ಒತ್ತು ನೀಡುತ್ತೆ. ಇದು ಮಕ್ಕಳು ಸ್ವತಂತ್ರರಾಗಿರಲು ಮತ್ತು ಅವರ ಕಲಿಕೆಯ ಜವಾಬ್ದಾರಿಯನ್ನ ತೆಗೆದುಕೊಳ್ಳಲು ಪ್ರೋತ್ಸಾಹ ಮಾಡುತ್ತೆ. ಹಾಗೆ ಮಾಂಟೆಸರಿ ಶಿಕ್ಷಣವು ಸಾಮಾಜಿಕ ಮತ್ತೆ ಭಾವನಾತ್ಮಕ ಬೆಳವಣಿಗೆಗೆ ಹಾಗೆ ಇತರರಿಗೆ ಗೌರವವನ್ನ ಉತ್ತೇಜಿಸುವುದರ ಜೊತೆಗೆ ಕಲಿಕೆಯ ಪ್ರೀತಿ ಮತ್ತು ಸ್ವಯಂ ಶಿಸ್ತಿನ ಪ್ರಜ್ಞೆಯನ್ನ ಬೆಳೆಸುವಂತಹ ಗುರಿಯನ್ನ ಈ ಮಾಂಟೆಸರಿ ಪದ್ಧತಿ ಹೊಂದಿದೆ. ಇದಿಷ್ಟು ಕೂಡ ಮಾಂಟೆಸರಿ ಪದ್ಧತಿ ಆಗಿರುತ್ತೆ. 6ನೇದಾಗಿ ಪಠ್ಯಪುಸ್ತಕ ವಿಧಾನ. ಪಠ್ಯಪುಸ್ತಕದ ಸಹಾಯದಿಂದ ಬೋಧಿಸುವ ಕ್ರಮ ಈ ಪಠ್ಯಪುಸ್ತಕ ವಿಧಾನ ಆಗಿರುತ್ತೆ. ಅಂದ್ರೆ ಒಂದು ನಿರ್ದಿಷ್ಟ ಪಠ್ಯಪುಸ್ತಕದ ಸಹಾಯದಿಂದ ಪಠ್ಯಾಂಶಗಳನ್ನ ವಿದ್ಯಾರ್ಥಿಗಳಿಗೆ ತಿಳಿಸುವಂತ ಕ್ರಮವೇ ಈ ಪಠ್ಯಪುಸ್ತಕ ವಿಧಾನ ಆಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರನ್ನ ಅನುಸರಿಸ್ತಾ ಹೋಗ್ತಾರೆ. ಅವರ ಓದಿನ ಕ್ರಮ ಆಗಿರ್ಬೋದು, ಮುಖದ ಹಾವಭಾವ ಆಗಿರ್ಬೋದು, ಹಾಗೆ ಅವರ ಲೇಖನ ಚಿಹ್ನೆಗಳನ್ನ ಬಳಸುವ ರೀತಿ ಆಗಿರ್ಬೋದು, ಎಲ್ಲವುದನ್ನ ವಿದ್ಯಾರ್ಥಿಗಳು ಶಿಕ್ಷಕರನ್ನ ನೋಡಿ ಅನುಸರಿಸ್ತಾ ಹೋಗ್ತಾರೆ. ಇದರಿಂದ ವಿದ್ಯಾರ್ಥಿಗಳಲ್ಲಿ ಆಲಿಸುವಂತಹ ಕೌಶಲ ಹಾಗೆ ವಿಷಯವನ್ನ ಗ್ರಹಿಸುವಂತ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ. ಪಠ್ಯಪುಸ್ತಕ ಅನ್ನೋದು ಜ್ಞಾನದ ಮೂಲ ಆಗಿರುತ್ತೆ. ಇದು ಶಿಕ್ಷಕರಿಗೆ ಮಾರ್ಗದರ್ಶಿಯಾಗಿ ಕೆಲಸವನ್ನ ಮಾಡುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಚಟುವಟಿಕೆಗಳ ಮೂಲಕ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಜ್ಞಾನವನ್ನ ಹೆಚ್ಚಿಸ್ತಾ ಹೋಗುತ್ತೆ. ಇದರಿಂದ ವಿದ್ಯಾರ್ಥಿಗಳಲ್ಲಿ ಓದುವಂತಹ ಕೌಶಲ ಹೆಚ್ಚಾಗುತ್ತೆ. ಹಾಗೆ ಕಲಿತಂತಹ ವಿಷಯಗಳನ್ನ ಪಠ್ಯ ಪುಸ್ತಕದ ಸಹಾಯದಿಂದ ಪರೀಕ್ಷಿಸಬಹುದು. ಫಾರ್ ಎಕ್ಸಾಂಪಲ್, ಈಗ ಒಂದು ಪಾಠ ಮುಗಿದ ನಂತರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಚಟುವಟಿಕೆಗಳನ್ನ ಕೊಟ್ಟಿರ್ತಾರೆ. ಪ್ರಶ್ನೋತ್ತರಗಳಾಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು, ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು, ಇನ್ನೂ ಹಲವಾರು ಚಟುವಟಿಕೆಗಳನ್ನ ಕೊಟ್ಟಿರ್ತಾರೆ. ಸೊ ಇದರಿಂದ ವಿದ್ಯಾರ್ಥಿಗಳು ತಾವು ಕಲಿತಂತಹ ವಿಷಯಗಳನ್ನ ಎಷ್ಟರ ಮಟ್ಟಿಗೆ ನಾವು ಅರ್ಥ ಮಾಡ್ಕೊಂಡಿದ್ವಿ ಅನ್ನೋದನ್ನ ತಮ್ಮನ್ನ ತಾವೇ ಪರೀಕ್ಷೆ ಮಾಡ್ಕೊಳ್ಬಹುದು. ಇದಿಷ್ಟು ಕೂಡ ಪಠ್ಯ ಪುಸ್ತಕ ವಿಧಾನ ಆಗಿರುತ್ತೆ. 7ನೇದು ಡಾಲ್ಟನ್ ವಿಧಾನ. ಈ ಡಾಲ್ಟನ್ ಪದ್ಧತಿ ಅನ್ನೋದು ಶಿಕ್ಷಣದ ಒಂದು ವಿಧಾನವಾಗಿದೆ. ಇಲ್ಲಿ ವಿದ್ಯಾರ್ಥಿಗಳು ತಮ್ಮದೇ ಆದ ವೇಗದಲ್ಲಿ ಸ್ವತಂತ್ರವಾಗಿ ಕಲಿಕೆಯಲ್ಲಿ ಮುಂದಾಗ್ತಾ ಹೋಗ್ತಾರೆ. ಈ ತಮ್ಮದೇ ಆದ ವೇಳಾಪಟ್ಟಿಗಳನ್ನ ತಯಾರಿಸ್ಕೊಳ್ತಾರೆ. ಹಾಗೆ ನಿರ್ದಿಷ್ಟ ಅವಧಿಯಲ್ಲಿ ಕಾರ್ಯಗಳನ್ನ ಪೂರ್ಣಗೊಳಿಸಲು ಇವರು ಜವಾಬ್ದಾರರಾಗಿರ್ತಾರೆ. ಈ ಯೋಜನೆಯು ವೈಯಕ್ತಿಕ ಕಲಿಕೆ, ಸ್ವಯಂ ನಿರ್ದೇಶಿತ ಅಧ್ಯಯನ ಹಾಗೆ ಸಹೋದ್ಯೋಗಿಗಳ ಸಹಾಯವನ್ನ ಒತ್ತಿ ಹೇಳುತ್ತೆ.
ಶಿಕ್ಷಕರ ಅಗತ್ಯವಿರುವಾಗ ಇಲ್ಲಿ ಮಾರ್ಗದರ್ಶನವನ್ನ ನೀಡ್ತಾರೆ. ಹಾಗೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಬುದ್ಧಿವಂತಿಕೆಯಿಂದ ಸೃಜನಶೀಲತೆ ಮತ್ತು ಜವಾಬ್ದಾರಿಯನ್ನು ಬೆಳೆಸೋದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಹಾಗೆ ಒಟ್ಟಾರೆ ಹೇಳೋದಾದ್ರೆ ಡಾಲ್ಟನ್ ಯೋಜನೆಯು ವಿದ್ಯಾರ್ಥಿಗಳನ್ನ ಸ್ವತಂತ್ರವಾಗಿ ಕಲಿಯಲು ಮತ್ತು ಅವರ ಸಾಮರ್ಥ್ಯಗಳನ್ನ ಅಭಿವೃದ್ಧಿಪಡಿಸಲು ಪ್ರೇರೇಪಿಸುವಂತಹ ಒಂದು ಉತ್ತಮ ವಿಧಾನ ಈ ಡಾಲ್ಟನ್ ವಿಧಾನ ಆಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ತಮ್ಮದೇ ಆದ ವೇಗದಲ್ಲಿ ಹಾಗೆ ಶೈಲಿಯಲ್ಲಿ ಕಲಿತಾ ಹೋಗ್ತಾರೆ. ಸ್ವತಂತ್ರವಾಗಿ ಕಲಿಯಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಇದಿಷ್ಟು ಕೂಡ ಡಾಲ್ಟನ್ ಪದ್ಧತಿ ಆಗಿರುತ್ತೆ ಅಥವಾ ಡಾಲ್ಟನ್ ವಿಧಾನ ಆಗಿರುತ್ತೆ. ಕೊನೆಯದಾಗಿ ಪಾತ್ರ ನಿರ್ವಹಣಾ ವಿಧಾನ. ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಒಂದು ಸನ್ನಿವೇಶಕ್ಕೆ ಸಂಬಂಧಪಟ್ಟ ಹಾಗೆ ಪಾತ್ರಗಳನ್ನ ಸೃಷ್ಟಿಸಿ ಅಭಿನಯ ಮಾಡೋದ್ರ ಮೂಲಕ ವಿದ್ಯಾರ್ಥಿಗಳು ವಿಷಯವನ್ನ ಕಲಿತಾ ಹೋಗ್ತಾರೆ. ಸೊ ಇದನ್ನ ನಾವು ಪಾತ್ರ ನಿರ್ವಹಣಾ ವಿಧಾನ ಅಂತ ಹೇಳಿ ಕರಿತೀವಿ. ಈ ವಿಧಾನದಿಂದ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ, ಸ್ವಯಂ ಶಿಸ್ತು, ಧೈರ್ಯ ಈ ರೀತಿ ಸಾಮರ್ಥ್ಯಗಳು ಬೆಳೀತಾ ಹೋಗುತ್ತೆ. ಹಾಗೆ ವಿಷಯವನ್ನು ಪಾತ್ರಗಳ ಮೂಲಕ ಹೇಗೆ ನಿರೂಪಣೆ ಮಾಡಬೇಕು ಅನ್ನೋದು ನಿರೂಪಣಾ ಸಾಮರ್ಥ್ಯ ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಇದಿಷ್ಟು ಕೂಡ ಪಾತ್ರ ನಿರ್ವಹಣಾ ವಿಧಾನ ಆಗಿರುತ್ತೆ. ಇದಿಷ್ಟು ಕೂಡ ಭಾಷಾ ಬೋಧನಾ ಪದ್ಧತಿಗಳಲ್ಲಿ ಪ್ರಮುಖವಾದಂತಹ ಆಧುನಿಕ ಬೋಧನಾ ಪದ್ಧತಿಗಳಾಗಿರುತ್ತೆ. ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಇರುವಂತಹ ವಿಧಾನಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಉಳಿದಂತಹ ಸಾಂಪ್ರದಾಯಿಕ ವಿಧಾನಗಳ ಬಗ್ಗೆ ನೋಡೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.